ಇಡೀ ವರ್ಷದಲ್ಲಿ ನನಗೆ ವಿಶೇಷ ದಿನ ಅಂದರೆ ಅದು ಶಿವರಾತ್ರಿ. ಹಬ್ಬ ಬಂದೇ ಆಯಿತು, ಹುರ್ಗಡ್ಲೆ ತಂಬಿಟ್ಟು ಮಾಡಿಲ್ಲ ಅಂದರೆ ಹೇಗೆ? ಹಾಯ್ ಕಣ್ರು, ಬನ್ನಿ ಇವತ್ತು ಶಿವನಿಗೆ ಪ್ರಿಯವಾದ ಹುರ್ಗಡ್ಲೆ ತಂಬಿಟ್ಟು ಮಾಡೋಣ. ಸಮ ಪ್ರಮಾಣದಲ್ಲಿ ಕಡಲೆಬೀಜ, ಹುರ್ಗಡ್ಲೆ ತೊಗೊಂಡಿದ್ದೀನಿ. ಕಡಲೆಬೀಜ ಹುರಿದು ಅದರ ಸಿಪ್ಪೆ ತೆಗೆದಾಗಿದೆ. ಅದಾದಮೇಲೆ 1 ಅಥವಾ 1.25 ಕಪ್ಪು ಒಣ ಕೊಬ್ಬರಿ ತೊಗೊಳ್ಳಿ. ನಂತರ ಗಸಗಸೆ ಹಾಗೆ ಬಿಳಿ ಎಳ್ಳನ್ನು ಕೂಡ ಸ್ವಲ್ಪ ಹುರ್ಕೊಂಡು ಇದೆಲ್ಲನೂ ಸೇರಿಸಿ ನೀವು ಪುಡಿ ಮಾಡ್ಕೋಬೇಕಾಗತ್ತೆ. 1.5 ಕಪ್ ಬೆಲ್ಲ ತೊಗೊಂಡು ನೀರು ಸೇರಿಸಿ ಅದನ್ನು ಕರಗಿಸ್ಕೊತಾ ಇದ್ದೀನಿ. ಇಲ್ಲಿ ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಬೆಲ್ಲ ನೀರಲ್ಲಿ ಕರಗಿದ್ರೆ ಸಾಕು. ಆಲ್ರೆಡಿ ಹುರಿದಿಟ್ಟಿರೋ ಎಲ್ಲ ಐಟಮ್ಗಳನ್ನ ಸೇರಿಸಿ ಪುಡಿ ಮಾಡಿ ಈ ಥರ ಸೈಡ್ಗೆ ಇಟ್ಕೊಂಡು ಬೆಲ್ಲದ ನೀರು ಹಾಕಿ ಹಿಂಗೆ ಕಲಸಿದ್ರೆ ಈ ಥರ ಉಂಡೆ ಕಟ್ಟ ಅದಕ್ಕೆ ಬರುತ್ತೆ. ಒಂದೇ ಸತಿ ನೀರು ಹಾಕಬೇಡಿ, ಯಾಕಂದರೆ ಹುರ್ಗಡ್ಲೆ ಸ್ವಲ್ಪ ನೀರು ಜಾಸ್ತಿ ತೊಗೊಳ್ಳೋದ್ರಿಂದ ಸ್ವಲ್ಪ ನೀರು ಸೇರಿಸಿ ಉಂಡೆ ಕಟ್ಟಕ್ಕೆ ಅಥವಾ ಹಿಟ್ಟಿನ ಅದಕ್ಕೆ ತೊಗೊಂಬನ್ನಿ. ಅದಾದಮೇಲೆ ಹಿಂಗೆ ಆರಾಮಾಗಿ ನೀವು ಉಂಡೆ ಕಟ್ತಾ ಹೋಗ್ಬೋದು ನಿಮಗೆ ಬೇಕಾಗಿದ್ದ ಸೈಜಲ್ಲಿ. ಹಾಗೆ ಕೆಲವರು ತಂಬಿಟ್ಟು ಆರತಿ ಮಾಡೋಕ್ಕೂ ಇದೇ ಸ್ಟೆಪ್ಸ್ನ ಫಾಲೋ ಮಾಡ್ತಾರೆ.